ನಮಸ್ತೆ ಸರ್. ನನ್ನ ಹೆಸರು ಅನಿತಾ. ನಂದು ಬ್ಯಾಂಗ್ಳೂರೇ ಸರ್. ನಾವು ಮ್ಯಾನುಫ್ಯಾಕ್ಚರರ್ ಸರ್ ರಾಗಿ ರೈಸು. ಸರ್ ಇದು ಹೊಸ ಪ್ರಾಡಕ್ಟು, ರಾಗಿನೇ ಅಕ್ಕಿಯಾಗಿ ಮಾಡಿರೋದು. ಎಲ್ಲೂ ಇಲ್ಲ, ಇಂಡಿಯಾದಲ್ಲಿ ಫಸ್ಟ್ ಟೈಮ್ ನಾವೇ ಮಾಡಿರೋದು ಸರ್. ಯಾಕೆ ನಾವು ರಾಗಿನ ಅಕ್ಕಿಯಾಗಿ ಮಾಡಿದ್ದೀವಿ ಅಂದರೆ, ಇವಾಗ ಸಾಮಾನ್ಯ ಜನರು ರಾಗಿನ ಮುದ್ದೆ ಮತ್ತು ರೊಟ್ಟಿಯ ರೀತಿಯಲ್ಲಿ ಅಷ್ಟೇ ಯೂಸ್ ಮಾಡೋಕ್ಕೆ ಆಪ್ಷನ್ ಇರೋದು. ಅದು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ ರಾಗಿನಲ್ಲಿ. ಹಾಗಾಗಿ ನಾವು ಎಲ್ಲರೂ ಯೂಸ್ ಮಾಡಲಿ, ಇದರಲ್ಲಿ ಹೈ ಫೈಬರ್, ಐರನ್, ಕ್ಯಾಲ್ಶಿಯಂ ಎಲ್ಲ ಇರೋದ್ರಿಂದ ಸಾಮಾನ್ಯ ಜನರು ಎಲ್ಲರೂ ಇದನ್ನು ರಾಗಿನ ಯೂಸ್ ಮಾಡಲಿ ಅನ್ನೋ ಇಂಟೆನ್ಷನಿಂದ ನಾವು ರಾಗಿನ ಅಕ್ಕಿಯಾಗಿ ಮಾಡಿದ್ದೀವಿ ಸರ್. ಇದರಿಂದ ನಿಮಗೆ ಏನೇನು ಪ್ರಿಪೇರ್ ಮಾಡ್ಬೋದು ಅಂದರೆ, ಆಲ್ಟರ್ನೇಟ್ ಫಾರ್ ರೈಸೇ ಅನ್ಬೋದು. ಇದರಲ್ಲಿ ನೀವು ಕಿಚಡಿ, ಪೊಂಗಲ್, ಬಿಸಿಬೇಳೆ ಬಾತು, ರೈಸ್ ಬಾತು, ಪುಲಾವು, ವೆರೈಟಿ ನೀವು ಏನೇನು ರೈಸಲ್ಲಿ ಡಿಶಸ್ ಮಾಡ್ತಾರೆ ಎಲ್ಲ ಇದರಲ್ಲಿ ಪ್ರಿಪೇರ್ ಮಾಡ್ಬೋದು ಸರ್. ಅದೇ ರೀತಿ ರವಾನೂ ಇದೆ, ರಾಗಿ ರವಾ. ಈ ರಾಗಿ ರವಾನಲ್ಲೂ ನೀವು ಉಪ್ಪಿಟ್ಟು, ಇಡ್ಲಿ ಮಾಡ್ಬೋದು ಸರ್. ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದರೆ ನೀವು ಹೆಲ್ದಿಯಾಗಿರ್ತೀರ, ಮತ್ತು ನಮ್ಮ ಶುಗರ್ ಲೆವೆಲ್ ಎಲ್ಲ ನಾರ್ಮಲ್ ಆಗಿರುತ್ತೆ ಸರ್. ಇದು ಪ್ರೂವ್ ಆಗಿದೆ. ಇದು ನಮ್ಮ ರಾಗಿ ರೈಸು ಯೂಸ್ ಮಾಡಿ ನಮಗೆ ಇಲ್ಲೆಲ್ಲ ಈವೆಂಟಲ್ಲಿ ಇಲ್ಲಿ ಎವ್ರಿ ಸಾಟರ್ಡೆ ರೈತರ ಸಂತೆ ನಡೆಯುತ್ತೆ ನಮ್ಮದು RR ನಗರದಲ್ಲಿ. ಎಲ್ಲ ರೈತರು ಇವಾಗ ರೈತರಿಂದ ನಮ್ಮ ಹತ್ರ ಬಳಕೆದವ್ರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರಲ್ಲ ಈ ರಾಗಿ ರೈಸು, ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿರೋದು, ಇದು ತೊಗೊಂಡ್ಮೇಲೆ ನಮಗೆ ಶುಗರ್ ಲೆವೆಲ್ ಎಲ್ಲ ರಿಡ್ಯೂಸ್ ಆಗಿದೆ ಅಂತ ಎಲ್ಲ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಸರ್. ಅವ್ರು ಹೇಳಿದ ಮೇಲೆ ನಮಗೆ ಗೊತ್ತಾಗಿದ್ದು ರಾಗಿ ರೈಸ್ ತೊಗೊಂಡ್ಮೇಲೆ ಅವರಿಗೆ ಶುಗರ್ ಲೆವೆಲು ಕಮ್ಮಿ ಆಗುತ್ತೆ ಅಂತ ನಮಗೆ ಗೊತ್ತಾಗಿದೆ ಸರ್. ಅದೇ ರೀತಿಯಾಗಿ ನಾವು ರಾಗಿ ಅಕ್ಕಿನೇ ತಗೊಂಡು ಈ ರೀತಿ ಪ್ರೀಮಿಕ್ಸ್ ಪ್ರಾಡಕ್ಟು ಸರ್. ಅಂದರೆ ಏನು ಪ್ರಿಸರ್ವೇಟಿವ್ ಇಲ್ದಂಗೆ ಹೋಮ್ ಮೇಡ್ ಮಸಾಲೆಯಿಂದನೇ ನಾವು ಇದು ಪ್ರೀಮಿಕ್ಸ್ ಮಾಡಿದ್ದೀವಿ ಸರ್. ಅಂದರೆ ಕೇಸರಿ ಬಾತ್ ಮಿಕ್ಸು, ಉಪ್ಮಾ ಮಿಕ್ಸು, ಕಿಚಡಿ, ಪೊಂಗಲ್, ಆಮೇಲೆ ಇಡ್ಲಿ, ದೋಸೆ ಎಲ್ಲ 10 ಐಟಮ್ ಇದೆ ಸರ್. ಇದ್ರದ್ದೇನೆ ನಾವು ಪ್ರೀಮಿಕ್ಸ್ ಎಲ್ಲ ಮಾಡಿದ್ದೀವಿ. ನಿಮಗೆ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ ಇದನ್ನೇ ತೊಗೊಂಡೋಗಿ ಮಾಡ್ಕೊಳ್ಬೋದು ಸರ್. ಓಕೆ. ಸೊ ಬೇಸಿಕಲಿ ಶುಗರ್ ಪೇಷಂಟ್ ಎಲ್ಲ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಪ್ರೂವ್ ಆಗಿದೆ ಸರ್. ನೀವು ಒಂದ್ಸತಿ ಯೂಸ್ ಮಾಡಿ ತಗೊಂಡು ಹೋಗಿದ್ರೆ ನಿಮ್ಗೆ ಗೊತ್ತಾಗತ್ತೆ. ನನಗೆ ಗೊತ್ತಿರಲಿಲ್ಲ ಮೊದಲೆಲ್ಲ, ನಾನು ಕಸ್ಟಮರ್ ಫೀಡ್ಬ್ಯಾಕ್ ಹೇಳಿರೋದು, ಹಾಗಾಗಿ ನಾನು ಕಸ್ಟಮರ್ಸ್ ಎಲ್ಲ ಯಾವ ಥರ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ? ಹಾಂ ಸರ್, ನಾವು ಇದು ತಿಂದಮೇಲೆ ನಾವು ಹೆಲ್ದಿಯಾಗಿದ್ದೀವಿ, ನಮಗೆ ಎನರ್ಜಿ ಸಿಗುತ್ತೆ. ಇವಾಗ ವೈಟ್ ರೈಸ್ ತಿಂತಾರಲ್ಲ, ವೈಟ್ ರೈಸ್ ತಿಂದ್ಬಿಟ್ಟು ನಮಗೆ ಒಂಥರ ಸುಸ್ತಾಗೋದು, ಮಲ್ಕೊಳ್ಬೇಕು ಅನ್ನಿಸ್ತಾ ಇತ್ತು. ಬಟ್ ನಿಮ್ಮ ರಾಗಿ ರೈಸ್ ಯೂಸ್ ಮಾಡಿದ್ಮೇಲೆ ನಮಗೆ ಎನರ್ಜಿ ಸಿಗುತ್ತೆ, ನಾವು ಆ್ಯಕ್ಟಿವ್ ಆಗಿರ್ತೀವಿ ಡೇ ಪೂರ್ತಿ ಅಂತ ಎಲ್ಲ ಹೇಳಿದ್ದಾರೆ ಸರ್ ಫೀಡ್ಬ್ಯಾಕ್ ಎಲ್ಲ. ಓಕೆ. ಸೊ ಬೇಸಿಕಲಿ ಈಗ ಫಸ್ಟ್ ಎಲ್ಲ ರಾಗಿ ಮುದ್ದೆ ಮಾತ್ರ ಮಾಡ್ಕೊತಾ ಮುದ್ದೆ ಮಾತ್ರ ಅಷ್ಟೇ. ಸೊ ಇವಾಗ ನೀವು ಈ ಥರ ಎಲ್ಲ ಪ್ರಾಡಕ್ಟ್ ತಂದಿರೋದ್ರಿಂದ ಏನು ಬೇಕಾದ್ರೂ ಮಾಡ್ಬೋದು. ಮುದ್ದೆ ತಿಂದೇ ಇರೋರು, ಮುದ್ದೆ ಮಾಡಕ್ಕೆ ಬರ್ದೇ ಇರೋರೆಲ್ಲ ಈ ರಾಗಿನ ಯೂಸ್ ಮಾಡ್ಕೊಂಡು ನೀವು ಹೆಲ್ದಿಯಾಗಿರಿ ಅಂತ ಹೇಳ್ತೀನಿ ಸರ್. ಓಕೆ. ಇದನ್ನ ಸುಮಾರು ವರ್ಷ ರಿಸರ್ಚ್ ಮಾಡಿದ್ದೀವಿ ಸರ್. ಓಕೆ. ಹೆಲ್ದಿ ಪ್ರಾಡಕ್ಟ್, ನ್ಯಾಚುರಲ್ ಆಗಿ ಮಿಷಿನ್ ಪ್ರೋಸೆಸ್ ಅಲ್ಲೇ ಮಾಡಿರೋದು. ಅಂದ್ರೆ ಕೇಳ್ಬೋದು, ರಾಗಿನ ಅಕ್ಕಿಯಾಗಿ ಮಾಡಿದ್ದೀರಾ, ಇದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಹೋಗಲ್ವಾ ಅನ್ನೋ ನಿಮಗೆ ಕ್ವಶನ್ ಬರುತ್ತೆ. ಬಟ್ ಏನು ನ್ಯೂಟ್ರಿಷನ್ಸ್ ಎಲ್ಲ ಇದ್ರಲ್ಲಿ ಲಾಸ್ ಆಗೋದಿಲ್ಲ. ನಾವೇನು ಪ್ರೋಸೆಸ್ ರಾಗಿ ಒಂದು ಗ್ರೈನ್ಸ್ ತಗೊಳ್ತೀವಿ, ಮಿಷಿನ್ ಪ್ರೋಸೆಸ್ಸಲ್ಲಿ ಮಾಡ್ತೀವಿ. ರಾಗಿಯಲ್ಲಿ ಏನೇ ನ್ಯೂಟ್ರಿಷನ್ಸ್ ಇರುತ್ತೆ ಎಲ್ಲ ರಿಟೇನ್ ಆಗಿರುತ್ತೆ. ನೀವು ಬೇಕಿದ್ರೆ ತೊಗೊಂಡೋಗಿ ಲ್ಯಾಬ್ ಟೆಸ್ಟೆಡ್ ಆಗಿದೆ, ರಾಗಿಯಲ್ಲಿ ಏನೇ ನ್ಯೂಟ್ರಿಷನ್ಸ್ ಇದೆ ಬೇಕಿದ್ರೆ ಕಂಪೇರ್ ಮಾಡ್ಬೋದು. ಇದರಲ್ಲಿ ಸೇಮ್ ಇರುತ್ತೆ ಸರ್. ಅನ್ನ ಮಾಡಿದರೆ ಈ ರೀತಿ ಆಗತ್ತೆ ರಾಗಿ ಅಕ್ಕಿ. ಇದು ರೈಸ್, ಇದು ರಾಗಿ ರವಾದು ಉಪ್ಪಿಟ್ಟು. ಸೊ ನೀವು ಹೇಳಿದ್ರೆ ಇದು ರಿಸರ್ಚ್ ಆಗಿ ಪ್ರೂವ್ ಆಗಿದೆ ಅಂತ ಅಲ್ವಾ? ಇದು ಬೇಸಿಕಲಿ ಎಲ್ಲಿ ಅಂದ್ರೆ ನಮ್ಮ ಹಸ್ಬೆಂಡ್ ಬೇಸಿಕಲಿ ಗ್ರಾಜುಯೇಟ್ ಫಾರ್ ಇದು ಅಗ್ರಿ, ಹಾಗಾಗಿ ಅವರೇ ರಿಸರ್ಚ್ ಮಾಡಿ ಇದನ್ನ ಮಾಡಿರೋದು. ಬಟ್ ರಿಸಲ್ಟ್ ಎಲ್ಲ ಚೆನ್ನಾಗಿ ಬರ್ತಾ ಇದೆ? ರಿಸಲ್ಟ್ ಎಲ್ಲ ಚೆನ್ನಾಗಿದೆ ಸರ್. ಸುಮಾರು ವರ್ಷ ತೊಗೊಂಡಿದ್ದೀವಿ ನಾವು. ಮಿಷಿನರ್ಸ್ ಎಲ್ಲ ಬೇರೆ ಕಂಟ್ರಿಯಿಂದ ಎಲ್ಲ ತೊಗೊಂಡು ಎಕ್ಸ್ಪೋರ್ಟ್ ಮಾಡ್ಕೊಂಡು ಇವಾಗ ಇಂಪೋರ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಅಂದರೆ ಹೆಲ್ದಿ ಫುಡ್ ಕೊಡ್ತಾ ಇದ್ದೀವಿ ಅನ್ನೋದು ನಮಗೊಂದು ಖುಷಿ ಇದೆ ಸರ್ ಜನರಿಗೆ. ಫೈನಲ್ ಆಗಿ ಇಲ್ಲಿಗೆ ಬರೋ ಕಸ್ಟಮರ್ಸಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲಿ ನಮ್ಮದೇ ಐಟಮ್ ಅಂತಲ್ಲ ಸರ್, ಎಲ್ಲ ಇಲ್ಲಿ ಏನೇನು ಸಿಗುತ್ತೆ ಎಲ್ಲಾನು ಹೆಲ್ದಿ ಫುಡ್ಡೇ ನಿಮಗೆ. ಇಲ್ಲಿ ಬಂದು ವೀಕ್ಲಿ ಎವ್ರಿ ಸಾಟರ್ಡೆ ಇಲ್ಲಿ RR ನಗರದಲ್ಲಿ ರೈತರ ಸಂತೆ ನಡೆಯುತ್ತೆ. ನೀವು ಬಂದು ನಿಮಗೆ ಏನೇನು ಬೇಕು ಪ್ರತಿ ಒಂದು ವೀಕಿಗೆ ನಿಮಗೆ ಏನೇನು ಬೇಕು ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸರ್. ನಾವಿಲ್ಲಿ ಏನು ಪ್ರತಿಯೊಬ್ಬರು ನಾವಿಲ್ಲಿ ಬರ್ತೀವಲ್ಲ ಸರ್, ಎಲ್ಲಾನು ಇಲ್ಲಿಂದನೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಒಬ್ರೊಬ್ರೆ ನಮ್ಮ ಹತ್ರ ಇಲ್ಲದೇ ಇರೋ ಐಟಮ್ ಬೇರೆಯವ್ರ ಹತ್ರ ಪರ್ಚೇಸ್ ಮಾಡ್ಕೊಳ್ತೀವಿ. ಇಲ್ಲಿ ಬಂದಮೇಲೆ ನಾವು ಔಟ್ಸೈಡ್ ಏನೂ ತೊಗೊಳೋದಿಲ್ಲ. ಇದು ಫ್ರೆಶ್ ವೆಜಿಟೇಬಲ್, ಕೆಮಿಕಲ್ ಇಲ್ಲದೆ ಇರೋ ವೆಜಿಟೇಬಲ್ ಎಲ್ಲ ಸಿಗುತ್ತೆ, ಗ್ರೈನ್ಸ್ ಎಲ್ಲ ಸಿಗುತ್ತೆ. ಹಾಗಾಗಿ ನಾವೆಲ್ಲ ಇಲ್ಲಿಂದನೇ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ ಸರ್, ನಾವೆಲ್ಲ ರೈತರು ಎಲ್ಲ. ಹಾಗಾಗಿ ನಿಮ್ಮ ಬಳಕೆದಾರರು ಅವ್ರನ್ನ ಕರಿತಾ ಇದ್ದೀವಿ, ನೀವು ಬನ್ನಿ, ಇಲ್ಲೆಲ್ಲ ಹೆಲ್ದಿ ಫುಡ್ ಸಿಗುತ್ತೆ. ನಿಮ್ಮದು ಗೊತ್ತಾಗುತ್ತೆ ಸರ್, ಅವ್ರು ವೀಕ್ಲಿ ಒಂದು ಸ್ವಲ್ಪ ದಿನ ಇಲ್ಲಿ ಫುಡ್ಡು ಯೂಸ್ ಮಾಡ್ತಾ ಇದ್ದರೆ ಅವರಿಗೆ ಹೆಲ್ತ್ ಬೆನಿಫಿಟ್ ಎಲ್ಲ ಅವರಿಗೆ ಗೊತ್ತಾಗುತ್ತೆ ಎಷ್ಟು ಯೂಸ್ಫುಲ್ ಇದೆ ಅಂತ.
ಓಕೆ ಮ್ಯಾಮ್ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.